ಹಾಯ್ ಎಲ್ರಿಗೂ, ವೆಲ್ಕಮ್ ಟು ದೀಪು ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಮಾರ್ನಿಂಗ್ ರುಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಮೆಂತ್ಯ ನೆನೆ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ಬಾಡಿ ಹೀಟ್ ಕಮ್ಮಿ ಆಗುತ್ತೆ, ಪಿಂಪಲ್ಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಪಾಪುಗೆ ಒಂದು ಬಾದಾಮಿನ ಬೇಯೋದಕ್ಕಾಗಿ ಅವನಿಗೆ ಸರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಿಗೆ ಸ್ವಲ್ಪ ಎಷ್ಟು ಬೇಕು ಸರಿಗೆ ಅಷ್ಟು ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಕೆಲವರು ಉಪ್ಪನ್ನು ಕೊಡೋದಿಲ್ಲ, ನಾನು ಸ್ವಲ್ಪ 3 ಅಳಿಯಷ್ಟನ್ನು ಹಾಕ್ತೀನಿ. ಏನಾಗೋದಿಲ್ಲ, ನಾನು 6 ಮಂತ್ರಿಂದನೂ ಮಗುಗೆ ಕೊಡ್ತಾನೆ ಬಂದಿದ್ದೀನಿ. ಇದು ಕುದಿ ಬರೋವರೆಗೂ ಬಿಟ್ಟು ನಾನಿವಾಗ ಅವನಿಗೆ ಸರಿ ಮಾಡೋದಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮಾಡಿರೋವಂತಹ ಮನೆಯಲ್ಲಿ ಸರಿ ಮಾಡಿದಿರೋದು ಅದನ್ನು ಒಂದು 2 ಸ್ಪೂನಷ್ಟು ಕೊಡ್ತೀನಿ. 9 ಮಂತ್ಸ್ ಬೇಬಿ ಆಗಿರೋದ್ರಿಂದ ಒಂದು 2 ಸ್ಪೂನಷ್ಟು ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ನಾವು ಗಂಟಿಲ್ದಿರೋ ಥರ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾದ ನಂತರ ನೀರು ಕುದೀತಿದೆಯಾ ಅಂತ ನೋಡ್ಕೋಬೇಕು. ಹೈ ಫ್ಲೇಮಲ್ಲಿಟ್ಟು ನೀರನ್ನ ಕುದಿಸ್ಕೊಳ್ಳಿ. ಆದರೆ ಅದು ನೀರು ಸರಿನ ಅದರೊಳಗಡೆ ಬಿಡಬೇಕಾದ್ರೆ ಹೈ ಫ್ಲೇಮಲ್ಲಿರೋದನ್ನು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಮಾಡಿಕೊಂಡ್ರೆ ಗಂಟುಗಳಾಗೋದಿಲ್ಲ. ಈ ಥರ ಕುದಿಯೋದಕ್ಕೆ ಬಿಟ್ಟು ನೀಟಾಗಿ ತಿರುಗಿಸಿ ಕುದಿಬೇಕಾದ್ರೆ ನೀವು ಕೈನ ಬಿಡ್ಬೋದು, ಗಂಟುಗಳಾಗೋದಿಲ್ಲ. ಅಷ್ಟರೊಳಗಡೆ ಪಾಪುಗೆ ಬೇಯಕ್ಕಿಟ್ಟಿರೋ ಬಾದಾಮಿನ ತಗೋತಾ ಇದ್ದೀನಿ. 5 ನಿಮಿಷ ಆಗಿದೆ. ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಬರ್ತಿದೆ. ಬೆಳಗ್ಗೆ ಮಾರ್ನಿಂಗ್ ಪಾಪುಗೆ ಖಾಲಿ ಹೊಟ್ಟೆ ಕೊಟ್ಟರೆ ಅವರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಮಕ್ಕಳು ಸ್ವಲ್ಪ ಚುರುಕಾಗ್ತಾರೆ. ನೋಡಿ ಈ ಥರ ಕಲ್ಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ತೇಯ್ಕೊಳ್ಳಿ. 9 ತಿಂಗಳು ಪಾಪುಗೆ ನೀರು ಹಾಕಿ ತೇಯ್ಬೋದು. ಇನ್ನೂ ಒಳಗಡೆ ಇದ್ದರೆ ಹಾಲು ಹಾಕಿ ತೇಯ್ದ್ಬಿಟ್ಟು ಕೊಡಿ. ನೋಡಿ ಎಷ್ಟು ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ಈ ಥರ ಒಂದು ಬಾದಾಮಿ ಕೊಟ್ಟರೆ ಸಾಕು ಮಕ್ಕಳಿಗೆ. ಮಾರ್ನಿಂಗ್ 1 ಕೊಟ್ಟರೆ ಸಾಕು. 1 ವರ್ಷದ ಮೇಲಾದರೆ ಸ್ವಲ್ಪ ಜಾಸ್ತಿ ಕೊಡ್ಬೋದು. ಇವಾಗ ಮಕ್ಕಳಿಗೆ ಅಷ್ಟು ಬಂದಿರಲ್ವಲ್ಲ, ಇದೇ ಥರ ತೇಯ್ದ್ಬಿಟ್ಟು ಕೊಡಬೇಕು ಮಕ್ಕಳಿಗೆ. ಲಕ್ಕಿನ ಅಜ್ಜಿ ಬೋಸೆ ಒಳಗಡೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಯಾವ ಮಕ್ಕಳು ಕೂತ್ಕೊಳ್ಳೋದಕ್ಕೆ ತುಂಬಾ ಲೇಟ್ ಮಾಡ್ತಿದ್ದಾರೆ ಅವರೆಲ್ಲ ಈ ಥರ ಐಡಿಯಾ ಯೂಸ್ ಮಾಡ್ಬೋದು. ಬೋಸೆ ಒಳಗಡೆ ಕೂರಿಸಿದ್ರೆ ಮಕ್ಕಳು ಬೇಗನೆ ಕೂರೋದನ್ನು ಕಲಿತಾರೆ. ಸುತ್ತ ಸಪೋರ್ಟ್ ಇರೋದ್ರಿಂದ ಮಕ್ಕಳು ತಾನಾಗೆ ಕೂರೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ತಿಂತಿದ್ದೇನೆ. ಬಾದಾಮಿನ ತೆಗೆದುಕೊಟ್ರೆ ಕೆಲವು ಮಕ್ಕಳು ತಿಂದಿಲ್ಲ ಅಂದರೆ ಸ್ವಲ್ಪ ಬೆಲ್ಲನೂ ಜೊತೆಗೆ ಆ್ಯಡ್ ಮಾಡಿ ಸ್ವಲ್ಪ ತಿಂತಾರೆ ಚೆನ್ನಾಗಿ. ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.